ಓಂ ನಮಃ ಶಿವಾಯ. ಇವತ್ತು ಗುರುತ್ವದ ಮಹತ್ವ ಮತ್ತು ಒಬ್ಬ ಆದರ್ಶ ಯೋಗಿಯು ಹೇಗಾಗಿರುತ್ತಾನೆ ಮತ್ತು ಅವನು ಹೇಗಿರ್ತಾನೆ ಅನ್ನೋದನ್ನು ತಿಳ್ಕೊಳ್ಳೋಣ. ಒಬ್ಬ ಶ್ರೇಷ್ಠ ಶ್ರೀ ಶ್ರೀ ಆನಂದಮೂರ್ತಿಯವರು ಹೀಗೆ ಬರೆದಿದ್ದಾರೆ: ಯೋಗವು ಆಸ್ತಿಕರಿಗಾಗಿ ನಾಸ್ತಿಕರಿಗಾಗಿ ಅಲ್ಲ, ನಾಸ್ತಿಕತೆಯಿಂದ ಪ್ರೇರಿತವಾಗಿ ಕೆಲಸ ಮಾಡುವವರು. ಅವರ ಕೆಲಸ ಸಣ್ಣದಾಗಿರಲಿ ದೊಡ್ಡದಾಗಿರಲಿ, ಕುಟುಂಬ, ಸಮಾಜ ಅಥವಾ ಆರ್ಥಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾಗಿರಲಿ, ನಾಸ್ತಿಕರಾಗಿರುವವರು ಅಥವಾ ನಾಸ್ತಿಕತೆಯ ಆಧಾರದ ಮೇಲೆ ಬದುಕುವವರು ಯೋಗಿಗಳಾಗಲು ಸಾಧ್ಯವಿಲ್ಲ. ಅಂದರೆ ಯಾರು ನಾಸ್ತಿಕತೆ, ದೇವರನ್ನು ನಂಬಲ್ಲ, ಅವರಿಗೆ ವಿಶ್ವಾಸವಿರುವುದಿಲ್ಲ, ಇಂಥವರೆಲ್ಲ ಯೋಗಿಗಳಾಗಲು ಅರ್ಹರಲ್ಲ ಅಂತ ಹೇಳ್ತಾರೆ. ಅಥವಾ ನಾಸ್ತಿಕತೆಯ ಆಧಾರದ ಮೇಲೆ ಬದುಕುವವರು ಯೋಗಿಗಳಾಗಲು ಸಾಧ್ಯವಿಲ್ಲ. ಏಕೆಂದರೆ ಮೊದಲು ಅವರು ಜೀವಾತ್ಮ ಮತ್ತು ಪರಮಾತ್ಮ ಇಬ್ಬರನ್ನು ಒಪ್ಪಿಕೊಳ್ಳಬೇಕು. ಆಗ ಮಾತ್ರ ನಿಜವಾದ ಯೋಗಿಯಾಗಲು ಸಾಧ್ಯವಾಗುತ್ತದೆ. ಇಲ್ಲಾಂದರೆ ಆಗಲ್ಲ. ಅಂದರೆ ಒಳಗಡೆ ಇರುವ ಜೀವಾತ್ಮ ಮತ್ತು ಪರಮಾತ್ಮನನ್ನು ಒಪ್ಪಿಕೊಳ್ಳುವಂಥವರು ಮಾತ್ರ ಯೋಗಿಗಳಾಗ್ತಾರೆ. ಅದಕ್ಕೆ ಅವರು ಹೀಗೆ ಹೇಳ್ತಾರೆ: ಸಂಯೋಗ ಯೋಗ ಇತ್ಯುಕ್ತ ಜೀವಾತ್ಮ ಪರಮಾತ್ಮನ. ಜೀವಾತ್ಮ ಮತ್ತು ಪರಮಾತ್ಮರ ಸಂಯೋಗವೇ ಯೋಗ. ನೋಡಿ ಎಷ್ಟು ಮಾರ್ಮಿಕವಾಗಿ ಶ್ರೀ ಶ್ರೀ ಆನಂದಮೂರ್ತಿಯವರು ಯೋಗ ಎಂದರೇನು ಇಷ್ಟು ಚೆನ್ನಾಗಿ ವಿವರಿಸಿದ್ದಾರೆ. ಯಾರು ಜೀವಾತ್ಮ ಮತ್ತು ಪರಮಾತ್ಮರ ಸಂಯೋಗವನ್ನು ಹೊಂತಾರ ಅಂಥವ್ರು ಮಾತ್ರ ಯೋಗಿಗಳಾಗಲು ಸಾಧ್ಯವು. ನಾಸ್ತಿಕರು ಅಂತಂದರೆ ಇವರು ಹೆಂಗಿರ್ತಾರಪ್ಪ ಅಂತಂದ್ರೆ ದುಡ್ಡಿಗೋಸ್ಕರ ಯೋಗವನ್ನು ಮಾಡ್ತಿರ್ತಾರೆ. ಅಂದ್ರೆ ಕಾಟಾಚಾರಕ್ಕೆ ಯೋಗ, ದುಡ್ಡಿಗೋಸ್ಕರ ಯೋಗ, ಇದರಿಂದ ಜೀವನವನ್ನು ರೂಪಿಸಿಕೊಳ್ಳುವವರು ಇಂಥವರೆಲ್ಲ ನಾಸ್ತಿಕ ಯೋಗಿಗಳಾಗಿರ್ತಾರೆ ಅಂತ ಹೇಳಿ ಇದರ ಭಾವಾರ್ಥದಲ್ಲಿ ಇದೆ. ಈಗ ಅರ್ಥ ಆಯ್ತಲ್ಲ, ಯಾರು ನಿಜವಾಗಲೂ ಜೀವಾತ್ಮ ಪರಮಾತ್ಮರನ್ನು ಸಂಯೋಗ ಹೊಂತಾರೋ ಅಂಥವರು ಶ್ರೇಷ್ಠ ಯೋಗಿಗಳಾಗಿರ್ತಾರೆ. ಓಂ ನಮಃ ಶಿವಾಯ.